ಸಮಯ ಸರಿಯಾದ ಸಮಯವನ್ನ ನಿರ್ಧಾರ ಮಾಡಬೇಕಾದದ್ದು. ಯಾಕೆಂದ್ರೆ ಆ ಸಮಯ ಇವತ್ತು ಸಮಯದ ಬಗ್ಗೆ ಚರ್ಚೆ ಮಾಡಬೇಡಿ. ಐ ನಾಟ್ ಅಲೋ ದಿಸ್. ಆಮೇಲೆ ಜೆಡಿಎಸ್ ಮಾತಾಡಕ್ ಬಿಡ್ಲಿಲ್ಲ ಅಂತ ನೀವು ಪಕ್ಷದವರು ಹೇಳಂಗಿಲ್ಲ. ಅವತ್ತು ಕಲಾಪದಲ್ಲಿ ಆ ವಿಚಾರದ ಪ್ರಸ್ತಾಪ ಮಾಡಬೇಕಾಗಿತ್ತ ಮಾಡಬಾರ್ದ ಅನ್ನೋದು ಚರ್ಚೆ ಅಲ್ಲ. ಪ್ರಸ್ತಾಪದ ವಿಷಯದಲ್ಲಿ ನಿಜಾಂಶ ಎಷ್ಟಿದೆ ಎಷ್ಟಿಲ್ಲ, ಆ ಪುಸ್ತಕದಲ್ಲಿ ಅಂತಹ ಅಂಶಗಳು ಏನಿವೆ ಅನ್ನೋದ್ರ ಬಗ್ಗೆ ನೀವು ಮಾತಾಡೋದಾದ್ರೆ ಅಂಶಗಳನ್ನ ಹೇಳ್ಬೇಕು ಅಂತಂದ್ರೆ ಈ ಅಂಶಗಳು ಪುಸ್ತಕನೇ ಪ್ರಕಟ ಆಗಿಲ್ಲ. ಪುಸ್ತಕನೇ ರಿಲೀಸ್ ಆಗಿಲ್ಲ. ಪ್ರಕಟ ಅಲ್ಲ, ಪುಸ್ತಕನೇ ರಿಲೀಸ್ ಆಗಿಲ್ಲ. ಈಗ ಮೇಡಮ್ ನೀವು ಪುಸ್ತಕ ಓದ್ರಿ ಯಾಕೆ ಮಾತಾಡ್ತಾ ಇದ್ದೀರಿ? ನಾನು ಯಾಕೆ ಮಾತಾಡ್ತಾ ಇದ್ದೀನಿ? ಇವ್ರು ಯಾಕೆ ಮಾತಾಡ್ತಾ ಇದ್ದೀರಿ? ರಾಹುಲ್ ಗಾಂಧಿ ಅವರು ಅವ್ರು ಹೇಳಿದ ಅಷ್ಟೇ ಕೇಳ್ತಾ ಇದ್ರಿ ನೀವು. ಇಡೀ ಪುಸ್ತಕವನ್ನ ಪ್ರಕಟಗೊಂಡಿಲ್ಲ, ಮುದ್ರಣ. ಈಗ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥ ಸೆಲೆಕ್ಟೆಡ್ ಪಾಯಿಂಟ್ಸ್ ಇಟ್ಕೊಂಡು ಡಿಸ್ಕಸ್ ಮಾಡ್ತಾ ಇದೀವಿ. ಅದಾಗಬಾರ್ದು. ಇಡೀ ಪುಸ್ತಕವನ್ನ ಓದ್ಬೇಕು. ಅದ್ರ ಬಗ್ಗೆ ಮೈತ್ರಿ ಪಕ್ಷ ನೀವು ಆಗ್ರಹ ಮಾಡಬೇಕು. ಒಂದ್ ನಿಮಿಷ ಇರಿ ಮೇಡಮ್. ಅನುಮಾನ ಜಾಸ್ತಿ ಆಗಿದೆ, ಪುಸ್ತಕ ಬಿಡುಗಡೆಗೆ ಭಾರತ ಸರ್ಕಾರ ಅನುಮತಿ ಕೊಡಬೇಕು ಅಂತ ನೀವು ಆಗ್ರಹಿಸಬೇಕು. ಇಲ್ಲದೆ ಇದ್ರೆ ಅನುಮಾನ ಜಾಸ್ತಿ. ಇರಿ ಒಂದ್ ನಿಮಿಷ ಇರಿ. ಇದುವರೆಗೆ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಆ ಪುಸ್ತಕವನ್ನ ಬಿಡುಗಡೆಗೆ ಯಾವೆಲ್ಲ ಕ್ರಮ ಕೈಗೊಂಡಿದ್ದರು ಹೇಳಿ. ಲೆಟ್ ದೆಮ್. ಅವ್ರು ಅದನ್ನ ಮಾಡ್ಲೇಬೇಕು ಅನ್ನೋದು ನೋಡಿ. ನೀವು ನೋಡಿ, ವಿರೋಧ ಪಕ್ಷದ ನಾಯಕರಾಗಿ ಇದುವರೆಗೆ ಎಲ್ಲೂ ಆ ವಿಷಯವನ್ನ ಪ್ರಸ್ತಾಪನೆ ಮಾಡಿಲ್ಲ. ಮಾಡ್ಲಿ ಚರ್ಚೆ ಮಾಡಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಚರ್ಚೆ ಮಾಡ್ಲಿ, ಆದರೆ ಸಮಯ ಅದಲ್ಲ. ನಾನು ಅಷ್ಟೇ ಇಲ್ಲಿ ವಾದ. ಚರ್ಚೆ ಬಗ್ಗೆ ಇಲ್ವೇ ಇಲ್ಲ. ಚರ್ಚೆ ಮೇಡಮ್, ಈ ಪುಸ್ತಕ ಇಲ್ಲಿ ರಿಲೀಸ್ ಆಗ್ಲಿ ಅಂದ್ರೆ ಹೋಗಿ ಇಂಗ್ಲೆಂಡ್ ರಿಲೀಸ್ ಮಾಡಬಹುದು. ಮಾತ್ರ ಅಲ್ಲ, ಇಲ್ಲಿ ರಿಲೀಸ್ ಆಗ್ಲಿ ಅಂದ್ರೆ ಇಂಗ್ಲೆಂಡ್ ರಿಲೀಸ್ ಮಾಡಬಹುದು. ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ಅಂದ್ರೆ ಖಂಡಿತ ಚರ್ಚೆ ಆಗ್ಲಿ ಮೇಡಮ್. ರಾಹುಲ್ ಗಾಂಧಿ ಮೇಡಮ್, ಇವು ಒಬ್ಬರೇ ಅಲ್ಲ, ಬೇರೆ ಬೇರೆ ಸರ್ಕಾರಗಳನ್ನ ವಿರೋಧ ಮಾಡಿರ್ತಕ್ಕಂಥವ್ರು ಒಬ್ಬರೇ ಅಲ್ಲ, ಅನೇಕರು ವಿರೋಧ ಮಾಡಿದ್ದಾರೆ. ಅನೇಕ ಚರ್ಚೆಗಳಾಗಿದ್ದಾವೆ. ಚರ್ಚೆ ಆಗ್ಲಿ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಆದ್ರೆ ಸಮಯವನ್ನ ನಿರ್ಧಾರ ಮಾಡಬೇಕಾಗಿದೆ. ಭಾರತದ ಸೇನಾಧಿಕಾರಿಗೆ ಆನ್ ಗ್ರೌಂಡ್ ವಾರ್ಫೀಲ್ಡ್ ಅಲ್ಲಿ ಅಲ್ಲಿರುವಂತಹ ಪರಿಸ್ಥಿತಿಯ ಕಂಪ್ಲೀಟ್ ಚಿತ್ರಣ ಇರುವಂತಹ ವ್ಯಕ್ತಿಗೆ, ಸೇನಾ ಮುಖ್ಯಸ್ಥರಿಗೆ ಜೈಸಾ ಉಚಿತ್ ಸಮಜ್ತೆ ಹೋ, ತಮಗೆ ಯಾವುದು ಸರಿ ಎನ್ನಿಸುತ್ತದೆಯೋ ಅದನ್ನೇ ಮಾಡಿ ಎನ್ನುವ ಸಂಪೂರ್ಣ ಅಧಿಕಾರವನ್ನು ಕೊಡುವುದು, ಅದು ನಿಜಕ್ಕೂ ಕೂಡ ವಾಟ್ ಎವರ್ ಇಟ್ ಮೇ ಬಿ, ಅದು ನಿಜಕ್ಕೂ ಕೂಡ ಅಸಮರ್ಥತೆನಾ ಅಥವಾ ಸೇನೆಗೆ ಸಂಪೂರ್ಣ ಅಧಿಕಾರನ? ಆಬ್ಸಲ್ಯೂಟ್ಲಿ. ಇನ್ನು ಬಿಜೆಪಿ ಅವರು ಭೂತದ ನಾನು ಒಂದು ಕುಣಿಯಲಾರ್ದು ನೆಲ ಡೊಂಕು ಅಂತ ಹೇಳಿ ಯಾವಾಗಲೂ ಇವರ ವೈಫಲ್ಯಗಳನ್ನು ಮುಚ್ಚಿಡಲು ಹಲವಾರು ಕಾರಣಗಳನ್ನು ಹುಡುಕ್ತಾರೆ. ಸೊ ಮಾನ್ಯ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಎಷ್ಟೆಲ್ಲ ಅಟಾಕ್ಗಳಾದವು ಇದೊಂದೇ ಮಾತಾಡ್ತಾ ಇದ್ದೀವಿ ನಾವು. ಇದು ಪಹಲ್ಗಾಮ್ ಅಟಾಕ್ ರೀಸೆಂಟಾಗಿ 155 ಕಿಲೋಮೀಟರ್ ಬಾರ್ಡರಿಂದ 155 ಕಿಲೋಮೀಟರ್ ಬಂದು ಟೆರರಿಸ್ಟ್ಗಳು 20 ಅಮಾಯಕ ಇವರನ್ನ ಸಾಯಿಸಿ ವಿಧವೆರನ್ನು ಮಾಡಿಬಿಟ್ರು. ಸೊ ಅದ್ರ ಬಗ್ಗೆ ಮಾತಾಡಲ್ಲ ಇವರು ಬಿಜೆಪಿ ನಾಯಕರುಗಳು. ನೆಕ್ಸ್ಟ್ ಬರ್ತೀನಿ, ಬಂದ್ಬಿಡ್ತೀನಿ, ಸ್ಟ್ರೈಟ್ ಬರ್ತೀನಿ. ನಿಮಗೆ ಅನುಕೂಲಕರವಾದ ನನ್ನ ಅನುಕೂಲ ಅಂತಲ್ಲ, ನಾನು ನೇರವಾಗಿ ಬರ್ತೀನಿ ತಗೊಳ್ಳಿ. ಸೊ ಏನೀಗ ನಾವು ಮಾತಾಡ್ತಾ ಇದೀವಿ, ಇದು ಈಗ ಇದು ರಿಲೀಸ್ ಮಾಡೋದಕ್ಕೆ ಏನು ಸಮಸ್ಯೆ? ಇವತ್ತು ಉಚಿತ ಸಮಜ್ತೆ ಹೋ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಅಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಏನು ನಿರ್ಧಾರ ತೆಗೆದುಕೊಳ್ಳೋದು ತಾಕತ್ತಿಲ್ಲ ಅಂತ ಅರ್ಥ ಆಗಾದ್ರೆ ಎಲ್ಲಿದೆ? ಪ್ಲೀಸ್ ವೈಟ್ ಮಾಡಿ, ನಾನು ಮಾತಾಡಿದಾಗ ನೀವು ಮಾತಾಡಲ್ಲ. Please note down. This is not your term. This is Congress time. Professional judgment. Yes. Narendra Modi professional judgment ಅಲ್ಲ. ಸೇನಾ ಅಧಿಕಾರಿ ತಗೊಳ್ತಾರ ಅಥವಾ ವಾರ್ಫೀಲ್ಡ್ ಕಮಾಂಡರ್ ಅಲ್ಲ, ಏನು ಅಲ್ಲ. ದೀಪಾವಳಿಗೆ ಹೋಗ್ಬಿಟ್ಟು ಸೈನಿಕರನ್ನ ಉರಿದಿಂಬಿಸುವಂತಹ ನರೇಂದ್ರ ಮೋದಿ ಅವರು ನೀವ್ ಹೇಳ್ದಂಗ ಅಲ್ಲೇ ಚೈನಾ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಪ್ರಧಾನಮಂತ್ರಿಗಳು. ಈ ದೇಶದ ಪ್ರಧಾನಮಂತ್ರಿಗಳಾಗಿರೋದು 140 ಕೋಟಿ ಜನರನ್ನು ರಕ್ಷಣೆ ಮಾಡಬೇಕಾದ್ರು ಪ್ರಧಾನಮಂತ್ರಿಗಳು. ದೇಶವನ್ನ ಕಾಯುವ. ಪ್ಲೀಸ್ ಕೇಳಿಸ್ಕೊಳ್ಳಿ, ಪ್ಲೀಸ್ ಮಾತಾಡಕ್ ಬಿಡಿ. ದೇಶ ಇಲ್ಲ, ನಿರ್ಧಾರ ತೆಗೆದುಕೊಂಡಿಲ್ಲ. ನಿಮಗೆ ಉಚಿತ ಅಂತಲ್ಲ, ಡಿಲೇ ಮಾಡಿದ್ರು ಅಂತ ಹೇಳಿ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಡಿಲೇ ಮಾಡಿದ್ರು, ಅದರಿಂದ ನಮಗೆ ತೊಂದರೆ ಆಯ್ತು ಅಂತ ಹೇಳಿ.
ಸೊ ಇದೊಂದೇ ಕಾರಣನ ಅರುಣಾಚಲ ಪ್ರದೇಶದಲ್ಲಿ 2,000 ಸ್ಕ್ವೇರ್ ಕಿಲೋಮೀಟರ್ನ ಅಕ್ವೈರ್ ಮಾಡ್ಕೊಂಡ್ರು ಏನು ಮಾಡಿಲ್ಲ ಅಂತ ಹೇಳಿದ್ರು. ಇದೇ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾರೆ ಒಂದ್ ಕಡೆ ಸೈನಿಕರು ಸತ್ತಿಲ್ಲ ಅಂತ ಹೇಳ್ತಾರೆ, ಚೈನಾದವ್ರು ಸತ್ತಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರು ಸತ್ಯ ಹೇಳ್ತಾ ಇದಾರೆ? ಒಂದ್ ಕಡೆ ಅಕ್ವೈರ್ ಆಗಿದೆ ಅಂತ ಹೇಳ್ತಾರೆ, 100 ಜನ ಸತ್ತೋಗಿರುವಂತಹ ಚೈನಾ ನಮ್ 100 ಜನ ಸತ್ತೋಗಿದ್ದಾರೆ ಅಂತ ಹೇಳ್ತಾರ. ಒಂದ್ ನಿಮಿಷ, ಅರುಣಾಚಲ ಪ್ರದೇಶದಲ್ಲಿ ಬಂದು ಹೇಗೆ ಅರುಣಾಚಲ ಪ್ರದೇಶದಲ್ಲಿ 2,000 ಸ್ಕ್ವೇರ್ ಕಿಲೋಮೀಟರ್ ಒಂದು ವಿಲೇಜ್ ಹೆಂಗ್ ಕಟ್ಟಿದ್ರು? ಮಾನ್ಯ ಪ್ರಧಾನಮಂತ್ರಿಗಳು ಗೃಹ ಸಚಿವರನ್ನು ಕಡ್ಡಾಯ ತಿಂತಾ ಇದ್ರ ಅಂದ್ರೆ ಅಸಮರ್ಥ ಸರ್ಕಾರ, ಅಸಮರ್ಥ ಗೃಹ ಸಚಿವರು, ಅಸಮರ್ಥ ನಮ್ಮ ರಕ್ಷಣಾ ಸಚಿವರು. ಮಾನ್ಯ ಪ್ರಧಾನಮಂತ್ರಿಗಳ ಜವಾಬ್ದಾರಿ ಏನು ಅಂತಂದ್ರೆ ನಿರ್ಧಾರವನ್ನ ಸ್ಟ್ರೈಟ್ ಅಂಡ್ ಫಾರ್ವರ್ಡ್ ಹೇಳಬೇಕಾಗಿತ್ತು. ಏನು ಅಂತ ಹೇಳಿದ್ರೆ ಅವರು ಅಭಿಪ್ರಾಯವನ್ನು ತೆಗೆದುಕೊಳ್ಬೇಕು, ಡಿಫೆನ್ಸ್ ಅವರನ್ನ ಅಭಿಪ್ರಾಯವನ್ನು ತೆಗೆದುಕೊಂಡು ಹೋಗುವ ಸಮರ್ಥ ಪ್ರಧಾನಮಂತ್ರಿ ಯಾವ